ಭಾರತ ಪ್ರತೀಕಾರಕ್ಕೆ ಸಿದ್ಧ ಆಗಿದೆ. ಈ ಪ್ರತೀಕಾರದ ಹೊತ್ತಲ್ಲಿ ಭಾರತದ ಸೇನೆಯ ಸಾಮರ್ಥ್ಯ ಏನು ಅಂತ ಸಾಕಷ್ಟು ಜನರ ಪ್ರಶ್ನೆ. ಈ 5 ವರ್ಷದಲ್ಲಿ ಭಾರತೀಯ ಭಾರೀ ಬದಲಾವಣೆ ಆಗಿದೆ. ಪಾಕ್ನಲ್ಲಿ F-16 ಇದೆ. ಇದನ್ನು ಹೊಡೆದುರುಳಿಸುವಂತ ಸಾಮರ್ಥ್ಯ ಭಾರತಕ್ಕಿದೆ. ಭಾರತದ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ಫೈಟರ್ ಜೆಟ್ಗಳಿದ್ದಾವೆ. ಇನ್ನು ರಕ್ಷಣೆ ವಲಯಕ್ಕೆ 5 ವರ್ಷದಲ್ಲಿ ಹೊಸ ಅಸ್ತ್ರಗಳನ್ನು ಸೇರ್ಪಡೆ ಮಾಡಲಾಗ್ತಾನೇ ಇದೆ. ಅದು DRDO ಮುಖಾಂತರ ಆಗಿರ್ಬೋದು, ವಿದೇಶದ ಮೂಲಕ ಆಗಿರ್ಬೋದು, ಅದು ರಫೇಲ್ನಿಂದ ಹಿಡಿದುಕೊಂಡು DRDO ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂಥ ಒಂದಷ್ಟು ಮಿಸೈಲ್ಸ್ಗಳಾಗಿರ್ಬೋದು. ಸಂಪೂರ್ಣವಾಗಿ ಭಾರತದ ಶಕ್ತಿ ಸಾಮರ್ಥ್ಯ ವೃದ್ಧಿಯಾಗಿದೆ. 1962 ಹೊತ್ತಲ್ಲಿ ಭಾರತ ಚೀನಾ ಇಂಡೋ ಚೈನಾ ವಾರ ಆಯ್ತಲ್ಲ, ಆ ಹೊತ್ತಿನಲ್ಲಿ ಭಾರತದ ಸೇನೆಯನ್ನು ಎಷ್ಟರ ಮಟ್ಟಿಗೆ ಚೀನಾದ ಸೈನಿಕರು ಮುಜುಗರಕ್ಕೆ ಒಳಪಡಿಸಿದ್ರು ಅಂದರೆ ಹೇಳತೀರದು. ಭಾರತೀಯ ಸೈನಿಕರಲ್ಲಿ ತೊಡೋದಕ್ಕೆ ಒಂದು ಶೂ ಇರಲಿಲ್ಲ. ಶಿಯಾಚಿನ್ ನಿಮ್ಗೆ ಗೊತ್ತಿದೆಯಲ್ಲ, ಅಕ್ಷಯ್ ಚೀನ್, ಶಿಯಾಚಿನ್. ಅಲ್ಲಿ ಅಕ್ಷಯ್ ಚೀನನ್ನು ನಾವು ಕಳ್ಕೊಂಡಾಗ ಭಾರತ ಯುದ್ಧ ಮಾಡೋದಕ್ಕೆ ಹೋದರೆ ಕಾಲಲ್ಲಿ ಶೂ ಇರಲಿಲ್ವಂತೆ ಆ ಹಿಮದಲ್ಲಿ ನಡೆಯೋದಕ್ಕೆ. ಈ ಒಂದು 5 ವರ್ಷದಲ್ಲಿ ಇಡೀ ಭಾರತದ ಸೇನೆಯ ಶಕ್ತಿ ಸಾಮರ್ಥ್ಯ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಭಾರತ ಅಷ್ಟೇ ಪ್ರಮಾಣದಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಖರ್ಚು ಮಾಡ್ತಾ ಇದೆ. 5.5 ಲಕ್ಷ ಕೋಟಿ 6 ಲಕ್ಷ ಕೋಟಿಯಷ್ಟು ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದಕ್ಕೆ ಭಾರತ ಖರ್ಚು ಮಾಡ್ತಾ ಇರುವಂಥ ಹಣ, ಅದು ಆತ್ಮನಿರ್ಭರ್ ಅಂತ ನಾವು ಏನು ಹೇಳ್ತೀವಿ, ಈ ಆತ್ಮನಿರ್ಭರ್ ಯೋಜನೆಯ ಅಡಿಯೂ ಕೂಡ ಭಾರತದಲ್ಲಿ ನಮ್ಮಲ್ಲೇ HAL ಇದೆ. HALನಿಂದ ಸಾಕಷ್ಟು ಯುದ್ಧ ವಿಮಾನಗಳನ್ನು ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ರಷ್ಯಾದಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಫ್ರಾನ್ಸ್ನಿಂದ ಒಪ್ಪಂದ ಆಗಿದೆ, ಅಮೇರಿಕಾದಿಂದ ಒಪ್ಪಂದ ಆಗಿದೆ. ಸಾಕಷ್ಟು ಯುದ್ಧ ವಿಮಾನಗಳು, ಫೈಟರ್ ಜೆಟ್ಗಳು ಭಾರತಕ್ಕೆ ಬರ್ತಾ ಇದ್ದಾವೆ. ಪಾಕಿಸ್ತಾನ ಇವತ್ತಿನವರೆಗೆ ಬೀಗ್ತಾ ಇತ್ತು, ನಮ್ಮಲ್ಲಿ F-16 ಇದೆ, ಅಮೇರಿಕ ಕೊಟ್ಟಂಥ ಅತ್ಯಾಧುನಿಕವಾದಂಥ F-16 ಇದೆ ಅಂತ. ಭಾರತ ಇಲ್ಲಿವರೆಗೆ ನಮ್ಮಲ್ಲೂ ಕೂಡ ಇರಲಿಲ್ಲ ಫೈಟರ್ ಜೆಟ್ಟುಗಳು, ಆದರೆ ರಫೇಲ್ ಇದೆ ನಮ್ಮ ಹತ್ರ. ಇನ್ನೇನು ಸ್ವಲ್ಪ ದಿನಗಳಲ್ಲಿ 36 ರಫೇಲ್ಗಳು ಭಾರತ ಬರ್ತವೆ. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಚಂದ್ರಮೋಹನ್, ಈ ಹಿಂದೆ ಭಾರತದ ಈ ಸೇನೆಯ ಶಕ್ತಿ ಸಾಮರ್ಥ್ಯಗಳು ಎಷ್ಟಿತ್ತು ಅಂತ ನಮಗೆ ಗೊತ್ತಿದೆ. ಆದರೆ ಒಂದು 5 ವರ್ಷದ ನಂತರ ಇತ್ತೀಚೆಗೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಭಾರತ ನಿಜಕ್ಕೂ ಬಲಾಢ್ಯ ಭಾರತ ಆಗಿದೆ. ಸದ್ಯದ ಭಾರತದ ಸೇನೆಯ ಸ್ಥಿತಿಗತಿ ಏನು ಅಂತ? ಹೌದು ವಾಸುದೇವ್, ಮುಖ್ಯವಾಗಿ ಕಳೆದ 5 ವರ್ಷದ ಅವಧಿನಲ್ಲೇ ಭಾರತದ ಸೇನೆಯ ಶಕ್ತಿ ಸಾಮರ್ಥ್ಯದಲ್ಲಿ ಭಾರಿ ಬದಲಾವಣೆ ಆಗಿದೆ ಮತ್ತು ಶಕ್ತಿ ಸಾಮರ್ಥ್ಯದಲ್ಲಿ ಹೆಚ್ಚಳ ಕೂಡ ಆಗಿದೆ. ಮುಖ್ಯವಾಗಿ 2019ರಲ್ಲಿ ಅಭಿನಂದನ್ ವರ್ಧಮಾನ್ ಅವರು MiG-21 ಬೈಸನ್ ಜೆಟ್ಟನ್ನಲ್ಲೇ ಚಲಾಯಿಸಿಕೊಂಡೇ ಪಾಕಿಸ್ತಾನದ F-16 ಜೊತೆಗೆ ಹೋರಾಟವನ್ನು ನಡೆಸಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೂ ಕೂಡ ಅಭಿನಂದನ್ ವರ್ಧಮಾನ್ ಅವರು F-16 ಅನ್ನು ಕೂಡ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಈಗ 5-6 ವರ್ಷದಲ್ಲಿ ಭಾರತ ಮುಖ್ಯವಾಗಿ ರಾಫೇಲ್ ಫೈಟರ್ ಜೆಟ್ಟನ್ನು ಹೊಂದಿದೆ. ಈ ಫ್ರಾನ್ಸ್ನಿಂದ ಈ ರಾಫೇಲ್ ಫೈಟರ್ ಜೆಟ್ಟನ್ನು ಭಾರತ ಖರೀದಿಸಿದೆ. ಈ ರಾಫೇಲ್ ಫೈಟರ್ ಜೆಟ್ನ 2 ಸ್ಕ್ವಾಡ್ರನ್ಗಳನ್ನು ಈಗ ಭಾರತ ಹೊಂದಿದೆ. ಈಗಾಗಲೇ ಎಲ್ಲ 36 ರಾಫೇಲ್ ಫೈಟರ್ ಜೆಟ್ಗಳು ಕೂಡ ಭಾರತಕ್ಕೆ ಬಂದಿವೆ. ಒಂದು ಸ್ಕ್ವಾಡ್ರನನ್ನು ಪಾಕಿಸ್ತಾನದ ಗಡಿನಲ್ಲಿ ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣದ ಗಡಿನಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಒಂದು ಸ್ಕ್ವಾಡ್ರನ್ನಲ್ಲಿ 18 ಯುದ್ಧ ವಿಮಾನಗಳಿರ್ತವೆ. ಈಗ ಮತ್ತೊಂದು ಸ್ಕ್ವಾಡ್ರನ್ನ ಪಶ್ಚಿಮ ಬಂಗಾಳದ ಅಶಿಮಾರಾ ಸೇನಾ ನೆಲೆಯಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಒಂದನ್ನು ಚೀನಾದ ಗಡಿನಲ್ಲಿ, ಮತ್ತೊಂದನ್ನು ಪಾಕಿಸ್ತಾನದ ಗಡಿನಲ್ಲಿ ಈಗ ಭಾರತ ನಿಯೋಜನೆ ಮಾಡಿದೆ. ಈಗ ರಾಫೇಲ್ ಫೈಟರ್ ಜೆಟ್ಗಳು 4.5 ಜನರೇಷನ್ ಫೈಟರ್ ಜೆಟ್ಗಳು, ಇವು ಅತ್ಯಾಧುನಿಕವಾದಂಥ ಫೈಟರ್ ಜೆಟ್ಗಳು. ಮುಖ್ಯವಾಗಿ F-16 ಫೈಟರ್ ಜೆಟ್ಗಳಿಗೂ ಕೂಡ ಫೈಟನ್ನು ನೀಡಬಲ್ಲಂಥ ಸಾಮರ್ಥ್ಯವನ್ನು ಕೂಡ ರಾಫೇಲ್ ಫೈಟರ್ ಜೆಟ್ಗಳು ಹೊಂದಿವೆ. ಈ ಕಾರಣಕ್ಕಾಗಿಯೇ ಭಾರತ ಈ ಫ್ರಾನ್ಸ್ನಿಂದ ರಾಫೇಲ್ ಫೈಟರ್ ಜೆಟ್ಗಳನ್ನು ಖರೀದಿಸಿದೆ. ಈಗ ನೌಕೆಗೂ ಕೂಡ ಇದೇ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ಭಾರತ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಮುಖ್ಯವಾಗಿ ಈಗೇನಾದರೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಪಾಕಿಸ್ತಾನದ F-16 ಫೈಟರ್ ಜೆಟ್ಗಳನ್ನು ಎದುರಿಸುವಂಥ ಸಾಮರ್ಥ್ಯ ಭಾರತದ ರಾಫೇಲ್ ಫೈಟರ್ ಜೆಟ್ಗಳಿಗೂ ಕೂಡ ಇದೆ. ಈ ಹಿಂದೆ MiG-21 ಬೈಸನ್ ಜೆಟ್ನಲ್ಲೇ ನಮ್ಮ ಭಾರತ F-16 ಯುದ್ಧ ವಿಮಾನವನ್ನು ಕೂಡ ಎದುರಿಸಿದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನವನ್ನು ನಾವು ಕೂಡ ಹೊಂದಿದ್ದೇವೆ. ಈಗ ರಾಫೇಲ್ ಫೈಟರ್ ಜೆಟ್ನ ಮೂಲಕ, ಮಿಸೈಲ್ಗಳ ಮೂಲಕ F-16 ಯುದ್ಧ ವಿಮಾನವನ್ನು ಕೂಡ ಹೊಡೆದುರುಳಿಸುವಂಥ ಸಾಮರ್ಥ್ಯ ಭಾರತದ ವಾಯುಪಡೆಗೂ ಕೂಡ ಇದೆ. ಹೀಗಾಗಿ ಕಳೆದ 5 ವರ್ಷದ ಅವಧಿಯಲ್ಲಿ ಈ ಒಂದು ರಕ್ಷಣಾ ಸಾಮರ್ಥ್ಯದಲ್ಲಿ ಭಾರತದಲ್ಲಿ ಹೆಚ್ಚಳ ಆಗಿದೆ, ಬದಲಾವಣೆ ಆಗಿದೆ. ಶಕ್ತಿ ಸಾಮರ್ಥ್ಯವನ್ನು ಭಾರತ ಕೂಡ ವೃದ್ಧಿಸಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಭಾರತದ ಬಳಿ ಇದೆ. ರಷ್ಯಾದಿಂದ S-400 ಟ್ರಿಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಭಾರತ ಖರೀದಿಯನ್ನು ಮಾಡಿದೆ. ಸುಮಾರು 36,000 ರಿಂದ 40,000 ಕೋಟಿ ವೆಚ್ಚದಲ್ಲಿ ರಷ್ಯಾದಿಂದ
S-400 ಟ್ರಿಂಪ್ ಅನ್ನು ಕೂಡ ಭಾರತ ಖರೀದಿ ಮಾಡಿದೆ. ಹೀಗಾಗಿ ಪಾಕಿಸ್ತಾನದಿಂದ ಯಾವುದೇ ಮಿಸೈಲ್ ಬಂದರೂ ಕೂಡ ಅದನ್ನು ಭಾರತದೊಳಗಡೆ ಬರೋದಕ್ಕಿಂತ ಮುಂಚಿತವಾಗಿಯೇ ಹೊಡೆದುಳಿಸುವಂಥ ಸಾಮರ್ಥ್ಯ S-400 ಟ್ರಿಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಕೂಡ ಇದೆ. ಈಗ ಮುಖ್ಯವಾಗಿ ಇಸ್ರೇಲ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇಸ್ರೇಲ್ನಲ್ಲಿ ಐರನ್ ಡೋಮ್ ಸಿಸ್ಟಮ್ ಇದೆ. ಈ ಐರನ್ ಡೋಮ್ ಸಿಸ್ಟಮ್ ಏನು ಮಾಡ್ತಾ ಇದೆ ಅಂತಂದರೆ ವೈರಿ ರಾಷ್ಟ್ರದ ಯಾವುದೇ ಮಿಸೈಲ್ ಬಂದರೂ ಕೂಡ ಅದು ಇಸ್ರೇಲ್ನ ಒಳಗಡೆ ಬರದಂತೆ ಮೊದಲನೇ ಹೊಡೆದುಳಿಸುತ್ತೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ S-400 ಟ್ರಿಂಪ್ ಕೂಡ ಯಾವುದೇ ವೈರಿ ರಾಷ್ಟ್ರದ ಮಿಸೈಲ್ ಬಂದರೂ ಕೂಡ ಅದು ಭಾರತದ ಒಳಗಡೆ ಬರದಂತೆ ಮೊದಲೇ ಹೊಡೆದುಳಿಸುತ್ತೆ. ಹೀಗಾಗಿ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮು ಮತ್ತು ರಾಫೇಲ್ ಫೈಟರ್ ಜೆಟ್ಗಳಿಂದಾಗಿ ಭಾರತಕ್ಕೆ ಈಗ ಹೆಚ್ಚಿನ ಒಂದು ವಾಯು ರಕ್ಷಣಾ ಸಾಮರ್ಥ್ಯ ಕೂಡ ಸಿಕ್ಕಿದೆ. ಭಾರತದ ನಗರಗಳನ್ನಾಗ್ಬೋದು, ಯಾವುದೇ ಭೂಪ್ರದೇಶವನ್ನಾಗ್ಬೋದು, ಈಗ ಮಿಸೈಲ್ ದಾಳಿಯಿಂದ, ವಾಯು ದಾಳಿಯಿಂದ, ಅಣ್ವಸ್ತ್ರ ದಾಳಿಯಿಂದನೂ ಕೂಡ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಭಾರತಕ್ಕಿದೆ. ಈಗ ಪಾಕಿಸ್ತಾನದ ಪ್ರಧಾನಿ ಆಗ್ಬೋದು, ಸಚಿವರುಗಳಾಗ್ಬೋದು, ಅಲ್ಲಿನ ವಿರೋಧ ಪಕ್ಷದ ನಾಯಕರಾಗ್ಬೋದು, ಪದೇ ಪಾಕಿಸ್ತಾನ ಕೂಡ ಅಣ್ವಸ್ತ್ರವನ್ನು ಹೊಂದಿದ್ದೇವೆ, ನಾವು ಕೂಡ ಅಣ್ವಸ್ತ್ರ ರಾಷ್ಟ್ರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಯಾವುದೇ ಅಣ್ವಸ್ತ್ರ ಮಿಸೈಲ್ ಆಗ್ಬೋದು, ಅಣ್ವಸ್ತ್ರ ಬಾಂಬ್ಗಳಾಗ್ಬೋದು, ಅವು ಭಾರತದೊಳಗಡೆ ಬರದಂತೆ ತಡೆಯುವಂಥ ಸಾಮರ್ಥ್ಯ ಈಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ರಾಫೇಲ್ ಫೈಟರ್ ಜೆಟ್ಗಳಿಗಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕ ಪಾಕಿಸ್ತಾನದ ಬಾಂಬ್ಗಳನ್ನು ಕೂಡ ಭಾರತದೊಳಗಡೆ ಬರೋಕ್ಕಿಂತ ಮುಂಚಿತವಾಗಿಯೇ ಅವುಗಳನ್ನು ಹೊಡೆದುಳಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಭಾರತದ ವಾಯುಪಡೆಗೂ ಕೂಡ ಇದೆ. ಹಾಗಾಗಿ ಈಗ ಭಾರತದ ಜನರು ಯಾರು ಕೂಡ ಈ ಪಾಕಿಸ್ತಾನದ ಅಣು ಬಾಂಬ್ಗಳಿಗಾಗಲಿ ಅಥವಾ ಪಾಕಿಸ್ತಾನದ ಯಾವುದೇ ಮಿಸೈಲ್ಗಳಿಗಾಗಲಿ, ಗಜ್ನಿ ಗೋರಿ ಮಿಸೈಲ್ಗಳಿಗಾಗಲಿ ಎದುರ್ಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ನಮ್ಮ ಭಾರತದ ಬಳಿ ಇರತಕ್ಕಂತಹ ಮಿಸೈಲ್ಗಳು ಎಂತವು ಅಂತಂದರೆ ಶತ್ರು ರಾಷ್ಟ್ರದ ರಾಡಾರನ್ನು ಕೂಡ ಕಣ್ತಪ್ಪಿಸಿ ಶತ್ರು ರಾಷ್ಟ್ರದ ಮೇಲೆ ದಾಳಿ ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿವೆ. ಮುಖ್ಯವಾಗಿ ಭಾರತದ ಬಳಿ ಪೃಥ್ವಿ, ಅಗ್ನಿ, ಬ್ರಹ್ಮೋಸ್ ಕ್ಷಿಪಣಿಗಳಿವೆ. ಈ ಕ್ಷಿಪಣಿಗಳ ಮೂಲಕ ಪಾಕಿಸ್ತಾನದ ಯಾವುದೇ ನಗರವನ್ನು, ಯಾವುದೇ ಪ್ರದೇಶವನ್ನು ಬೇಕಾದರೂ ಕೂಡ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಕ್ಕಂಥ ಸಾಮರ್ಥ್ಯ ಭಾರತದ ಈ ಕ್ಷಿಪಣಿಗಳಿಗೂ ಕೂಡ ಇದೆ. ಹೀಗಾಗಿ ಈ ಕ್ಷಿಪಣಿ ಸಾಮರ್ಥ್ಯದ ಮೂಲಕವೇ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸೋಲಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಕೂಡ ಈಗ ಭಾರತದ ವಾಯುಪಡೆಗೂ ಕೂಡ ಇದೆ. ಮತ್ತೊಂದು ಕಡೆಯಲ್ಲೂ ಕೂಡ ಭೂಸೇನೆಯಲ್ಲೂ ಕೂಡ ಅದರ ಶಕ್ತಿ ಸಾಮರ್ಥ್ಯದಲ್ಲೂ ಕೂಡ ಭಾರಿ ಬದಲಾವಣೆ ಆಗಿದೆ. ಇಸ್ರೇಲ್ನಿಂದ ಮತ್ತು ಅಮೆರಿಕಾದಿಂದ ಅತ್ಯಾಧುನಿಕವಾದಂಥ ಡ್ರೋನ್ಗಳನ್ನು ಕೂಡ ಖರೀದಿ ಮಾಡಲಾಗಿದೆ. ಈ ಡ್ರೋನ್ಗಳೇ ಹಾರಾಟವನ್ನು ನಡೆಸಿ ಶತ್ರು ರಾಷ್ಟ್ರದಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಮುಂಚಿತವಾಗಿಯೇ ಭೂಸೇನೆಗೆ ನೀಡುತ್ತೆ. ಅದರ ಆಧಾರದ ಮೇಲೆ ಭೂಸೇನೆ ದಾಳಿಯನ್ನು ನಡೆಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಈಗ ನೌಕಾಪಡೆಯಲ್ಲೂ ಕೂಡ INS ವಿಕ್ರಾಂತ್ ಆಗ್ಬೋದು, INS ವಿಶಾಖಪಟ್ಟಣ ಆಗ್ಬೋದು, ಸಮುದ್ರದಲ್ಲಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ನೌಕೆಗಳು, ಇವುಗಳ ಮೂಲಕವೂ ಕೂಡ ಪಾಕಿಸ್ತಾನದ ನೌಕಾಪಡೆಯನ್ನು ಕೂಡ ಮಟ್ಟ ಹಾಕ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ. ಕರಾಚಿ ಬಂದರಿಗೆ ಹೋಗ್ತಕ್ಕಂಥ ಯಾವುದೇ ನೌಕೆಗಳನ್ನಾದರೂ ಕೂಡ ತಡೆಯುವಂತಹ, ಬ್ಲಾಕ್ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ INS ವಿಕ್ರಾಂತ್ಗೆ, ಈ ಒಂದು INSಗೂ ಕೂಡ ಇದೆ. ಹೀಗಾಗಿ ಭಾರತದಲ್ಲಿ ಈಗ ಒಂದು ಭೂಸೇನೆ, ವಾಯುಸೇನೆ, ನೌಕಾಪಡೆಯಲ್ಲೂ ಕೂಡ ಕಳೆದ 5-6 ವರ್ಷದ ಅವಧಿಯಲ್ಲೇ ಸಾಕಷ್ಟು ಬದಲಾವಣೆ ಆಗಿದೆ. ಭಾರತದ ಸೇನೆ, ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳು ಕೂಡ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಿಕೊಂಡಿವೆ. ಹೀಗಾಗಿ ಈಗ ಪಾಕಿಸ್ತಾನದ ಸಚಿವರುಗಳು, ಅಲ್ಲಿನ ನಾಯಕರುಗಳು, ನಾವು ಕೂಡ ಅಣ್ವಸ್ತ್ರ ರಾಷ್ಟ್ರ, ನಮ್ಮ ಹತ್ರ ಕೂಡ ಅಣ್ವಸ್ತ್ರ ಇದೆ, ನಾವು ಸೇನೆಯ ಮೂಲಕ ಪ್ರತ್ಯುತ್ತರವನ್ನು ಭಾರತಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಭಾರತ ಅದೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ. ಈಗ ಪಾಕಿಸ್ತಾನವನ್ನು ಸೋಲಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಭಾರತಕ್ಕೆ ಇದೆ. ವಾಸುದೇವ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.